70,000 ರವಿಯ ಮಾಸಿಕ ಅರ್ನಿಂಗು, ತಿಂಗಳ ಅರ್ನಿಂಗು 70,000. ಈಗ ಏನು ಮಾಡಬೇಕು, ಆ 70,000ನ ತಗೊಂಡು ರವಿ ಲೆಕ್ಕ ಹಾಕಬೇಕು. 10,000 ಉಳಿಸ್ತೀನಿ, 10,000 ಮನೆ ಬಾಡಿಗೆ ಕಟ್ತೀನಿ, 10,000 ದಿನಸಿ ಮತ್ತೆ ಓಡಾಟಕ್ಕೆ ಬಳಸ್ತೀನಿ, ಇನ್ನೊಂದು 10,000 ನಮ್ಮ ಮಕ್ಕಳ ಸ್ಕೂಲ್ ಫೀಸ್ಗೆ ಅಂತೇಳಿ ಎತ್ತಿಡ್ತೀನಿ, ಇನ್ನೊಂದು 10,000 ಆನ್ಯುವಲ್ ಇನ್ಶೂರೆನ್ಸ್ಗೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಅಂತ ಎತ್ತಿಡ್ತೀನಿ, ಇನ್ನೊಂದಷ್ಟು ದುಡ್ಡನ್ನ ಎಮರ್ಜೆನ್ಸಿ ಫಂಡ್ಗೆ ಎತ್ತಿಡ್ತೀನಿ. ಈ ರೀತಿ 70,000 ರೂಪಾಯಿಯ ಪೈಸೆ ಲೆಕ್ಕ. ಇದಕ್ಕೆ ನೀವು ವೀಕೆಂಡಲ್ಲಿ ನಾನು ಶಾಪಿಂಗಿಗೆ ಅಂತೇಳಿ 2,000 ಖರ್ಚು ಮಾಡ್ತೀನಿ, ವೀಕೆಂಡಲ್ಲಿ ನಾನು ಇನ್ನೆಲ್ಲೋ ಪ್ರವಾಸ ಹೋಗಬೇಕು ಅಥವಾ ಹೊರಗಡೆ ಊಟ ಮಾಡಬೇಕು ಅನ್ನೋದಕ್ಕೆ 1,500 ಖರ್ಚು ಮಾಡ್ತೀನಿ. ಈ ರೀತಿ ಸಣ್ಣ ಡೀಟೇಲಿಂಗ್ಗಳನ್ನು ಕೂಡ ನಿಮ್ಮ 70,000 ಬಂದ್ರೆ 70,000 ಪೂರ್ತಿ ಲೆಕ್ಕಾಚಾರ ಮಾಡಿ ಕೊನೆಗೆ ನಿಮ್ಮ ಹತ್ರ ಉಳಿಯೋ ಹಣ ಶೂನ್ಯ ಆಗಬೇಕು. ಆ ರೀತಿ ಲೆಕ್ಕಾಚಾರ ಮಾಡೋದು ಅಂದ್ರೆ ಪೈಸೆಯ ಲೆಕ್ಕವನ್ನ ಇಡೋದು ಝೀರೋ ಬೇಸ್ಡ್ ಬಜೆಟಿಂಗ್. ಬಾಸ್ ವಾಲಾ, ಬಿ ದ ಬಾಸ್.